ಗೈಸ್, ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಈ ವಿಷಯ ಬಂದಾಗಿಂದ ನೋಡ್ತಾ ಇದ್ದೀನಿ, ನಾರ್ತ್ ಇಂದ ದುರಂಧರ್ ಸಿನಿಮಾಗೆ ಎದುರುಕೊಂಡು ಪೋಸ್ಟ್ಪೋನ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಸೌತ್ ಇಂಡಿಯಾ ಫಿಲಮ್ಗಳು ಪೋಸ್ಟ್ಪೋನ್ ಮಾಡ್ಬಿಟ್ಟಿದ್ದಾರೆ. ಫುಲ್ ಖುಷಿ ಪಡ್ತಾ ಇದಾರೆ ಇದನ್ನ ಹೇಳ್ಕೊಂಡು. ಬಟ್ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಅವ್ರಿಗೆ ತಲೆ ಇದೆಯಲ್ಲೋ ಅಂತ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ದುರಂಧರ್ ಸಿನಿಮಾ ಬಂದ್ಬಿಟ್ಟು ಇದು ಏನದು ಪ್ಯಾನ್ ಇಂಡಿಯಾ ಸಿನಿಮಾ, ಟಾಕ್ಸಿಕ್ ಸಿನಿಮಾ ಬಂದ್ಬಿಟ್ಟು ಪ್ಯಾನ್ ವರ್ಲ್ಡ್ ಸಿನಿಮಾ. ಸೊ ಇವರು ಟಾಕ್ಸಿಕ್ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಮೇನ್ ಆಗಿ 2 ಲ್ಯಾಂಗ್ವೇಜ್ ಶೂಟ್ ಮಾಡಿದ್ದಾರೆ, ಒಂದು ಕನ್ನಡ ಇನ್ನೊಂದು ಇಂಗ್ಲಿಷ್. ಸೊ ಅದರಿಂದ ಇವರು ಕನ್ನಡಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದಾರೆ ಅದೇ ರೀತಿ ಗ್ಲೋಬಲ್ಗೂ ಅದು ಅಷ್ಟೇ ರೀತಿ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಇವಾಗ ನೀವೆಲ್ಲ ನೋಡ್ತಿದ್ದೀರಾ ಮಿಡಿಲ್ ಈಸ್ಟ್ ಅಲ್ಲಿ ಏನೇನ್ ಟೆನ್ಷನ್ಸ್ ನಡೀತಿದೆ ಅಂತ ಅನ್ಬಿಟ್ಟು. ಈ ಟೈಮ್ ನಲ್ಲಿ ಸಿನಿಮಾನ ರಿಲೀಸ್ ಮಾಡಿದ್ರೆ ಜನರುಗಳಿಗೆ ಅವ್ರ ಲೈಫ್ ನ ಉಳಿಸ್ಕೊಳ್ಳೋದೇನೆ ಇವಾಗ ದೊಡ್ಡ ವಿಷಯ ಆಗಿದೆ. ಅದ್ರಲ್ಲಿ ಅವ್ರು ಥಿಯೇಟರ್ಗೆ ಹೋಗ್ಬಿಟ್ಟು ಸಿನಿಮಾ ನೋಡ್ತಾರ. ಸೊ ಇದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ಅವ್ರೇನ್ ಮಾಡಿದಾರೆ, ಪೋಸ್ಟ್ಪೋನ್ ಮಾಡಿದ್ದಾರೆ. ಇದನ್ನ ಸಿನಿಮಾ ಟೀಮ್ ಏನೇ ಅಫಿಷಿಯಲಿ ಅನೌನ್ಸ್ ಮಾಡಿದೆ, ಇದೇ ರೀಸನ್ಗೆ ನಾವು ಪೋಸ್ಟ್ಪೋನ್ ಮಾಡ್ತಾ ಇದೀವಿ ಅಂತ ಅನ್ಬಿಟ್ಟು. ಇನ್ನು ದುರಂಧರ್ ಸಿನಿಮಾಗೆ ವಿಷಯಕ್ಕೆ ಬರ್ಬೇಕು ಅಂತಂದ್ರೆ ಅದು ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ರೆ ಬರೀ ಇಂಡಿಯಾ ಮೇಲೆ ಮಾತ್ರ ಫೋಕಸ್ ಮಾಡಿದ್ದಾರೆ, ಇಂಡಿಯನ್ ಲ್ಯಾಂಗ್ವೇಜಸ್ ಮೇಲೆ ಮಾತ್ರ ಫೋಕಸ್ ಮಾಡಿದ್ದಾರೆ. ಸೊ ಇವ್ರಿಗೆ ಈ ಟೈಮ್ನಲ್ಲಿ ರಿಲೀಸ್ ಮಾಡಿದ್ರು, ಇಂಡಿಯಾದಲ್ಲಿ ಎಲ್ಲ ಸಿಚುವೇಶನ್ ಕರೆಕ್ಟ್ ಆಗಿರೋದ್ರಿಂದ ಈ ಟೈಮ್ನಲ್ಲಿ ಅವ್ರು ರಿಲೀಸ್ ಮಾಡಿದ್ರು ಅವ್ರಿಗೇನು ಅಷ್ಟು ಅಫೆಕ್ಟ್ ಆಗಲ್ಲ ಬಾಕ್ಸ್ ಆಫೀಸ್ ನಲ್ಲಿ. ಬಟ್ ಟಾಕ್ಸಿಕ್ ಸಿನಿಮಾಗೆ ಅವ್ರು ಪ್ಲಾನ್ ಮಾಡಿರೋ ಅಷ್ಟು ಬಡ್ಜೆಟ್ ಮೇಲೆ ಅದು ಅಫೆಕ್ಟ್ ಆಗುತ್ತೆ. ಅದರಿಂದ ಅವ್ರು ಪೋಸ್ಟ್ಪೋನ್ ಮಾಡಿದ್ದಾರೆ. ಇವರು ನಾರ್ಮಲ್ ಆಗಿ ಅದೇ ಇದರಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಏನು ನಮ್ಮ ಲವ್ ಮಾಕ್ಟೇಲ್ TV 3 ಬರ್ತಿದ್ಯಲ್ವಾ, ಅದನ್ನೇ ನೋಡೋಣ. ಸೊ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ.